ನಮಸ್ಕಾರ. ನನ್ನ ಹೆಸರು ಬಾಬು, ಮ್ಯಾಥಮೆಟಿಕ್ಸ್ ಟೀಚರು. ಇವನು ನನ್ನ ಪ್ರೀತಿಯ ವಿದ್ಯಾರ್ಥಿ ಇಶಾಂತ್, ಒನ್ ಆಫ್ ಮೈ ಮೋಸ್ಟ್ ಫೇವರೆಟ್ ಸ್ಟೂಡೆಂಟ್ ಆ್ಯಂಡ್ ಒಬೀಡಿಯಂಟ್ ಸ್ಟೂಡೆಂಟ್. ತುಂಬ ಶ್ರದ್ಧೆಯಿಂದ ವಿದ್ಯೆ ಕಲಿಯೋ ಕೆಲವು ವಿದ್ಯಾರ್ಥಿಗಳಲ್ಲಿ ಇವನು ಕೂಡ ಒಬ್ಬ. ಎ ಡೆಡಿಕೇಟೆಡ್ ಬಾಯ್. ಸೊ ಇವತ್ತು ಅಫ್ಕೋರ್ಸ್ ನೀನೇನಾದ್ರು ಮಾತಾಡಬೇಕಾ? ಇಲ್ಲ. ಓಕೆ, ಫೈನ್. ಸೊ ನಾನೇ ಮಾತಾಡ್ಬಿಟ್ಟಿದ್ದೀನಿ, ಬಟ್ ಕ್ವಶನ್ಸ್ ಎಲ್ಲ ನೀನು ಜಾಸ್ತಿ ಕೇಳಬೇಕು. ಸರಿ. ಸೊ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಪಾಠದ ಕಾನ್ಸೆಪ್ಟ್ಗಳನ್ನು ಕಲಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ನಾನು ನಿಮ್ಮ ಬಗ್ಗೆ ಏನು ಅನ್ಕೊಂಡಿದ್ದೀನಿ ನಿಮ್ಗೆ ಏನು ಗೊತ್ತಿಲ್ಲ. ಬೇಸಿಕ್ ಡಿಫ್ರೆನ್ಷಿಯೇಷನ್ ಗೊತ್ತಿದೆ, ಅಷ್ಟನ್ನೇ ಕಲ್ತ್ಕೊಂಡು ಇಶಾಂತ್ ಬಂದು ಕೂತಿದ್ದಾನೆ ಅಂತ ಅಂದ್ಕೊಂಡು ಪಾಠ ಮಾಡಿ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇಂದ ಈ ವರ್ಷ ಒಂದು 4-5 ಪ್ರಶ್ನೆಗಳು ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಯಾಕೆಂದರೆ ಬೇರೆ ಚಾಪ್ಟರ್ಗಳ ವೆಯ್ಟೇಜ್ಗಳು ಕಡಿಮೆ ಆಗ್ತಾ ಇದೆ. ಸೊ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸು ಈ ಎಕ್ಸಾಮ್ ಪೇಪರ್ ಸೆಟ್ಟರ್ಗಿರುವಂಥ ಒಂದು ಫೇವ್ರೆಟ್. ಸೊ ಹೀಗಾಗಿ ಮತ್ತು ಇದನ್ನು ಒಂದು ಭಿನ್ನವಾದ ದೃಷ್ಟಿಕೋನದಲ್ಲಿ ಈ ಒಂದು ಚಾಪ್ಟರ್ನ ನೋಡಿ. ಇನ್ಕ್ರೀಸಿಂಗ್ ಫಂಕ್ಷನ್ ಅಂದರೆ ಜನರಲಿ ಏನು ಥಿಯರಿಟಿಕಲ್ ಕಾನ್ಸೆಪ್ಟ್ ಹೇಳ್ತಾರೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಪಾಸಿಟಿವ್, ಎಫ್ ಆಫ್ ಎಕ್ಸ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ನೆಗೆಟಿವ್, ಎಫ್ ಆಫ್ ಎಕ್ಸ್ ಈಸ್. ಇದಷ್ಟೇನಾ? ಬೇರೆ ಬೇರೆ ರೀತಿಯಲ್ಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗನ್ನು ಅನಲೈಸ್ ಮಾಡ್ಬೋದಾ? ಮ್ಯಾಕ್ಸಿಮಮ್ ಮಿನಿಮಮ್ ಚಾಪ್ಟರ್ ಕಾನ್ಸೆಪ್ಟನ್ನ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದಾ? ಇದೆಲ್ಲ ಇವತ್ತು ಡಿಸ್ಕಸ್ ಮಾಡೋಣ. ವಿಷಯ ನೋಡಪ್ಪ, ಇದು ವೈ ಆ್ಯಕ್ಸಿಸ್, ಎಕ್ಸ್ ಆ್ಯಕ್ಸಿಸ್ಸು. ಇದ್ರದ್ದು ಈಕ್ವೇಷನ್ನು ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ. ಎಮ್ ಅಂದ್ರೇನು? ಸ್ಲೋಪ್. ಸಿ ಅಂದರೆ ವೈ ಇಂಟರ್ಸೆಪ್ಟ್. ಇಲ್ಲಿ ಎಮ್ ಈಸ್ ಗ್ರೇಟರ್ ದೆನ್ 0, ಸ್ಲೋಪ್ ಈಸ್ ಪಾಸಿಟಿವ್. ಹೌದಲ್ವಾ? ನೋಡಪ್ಪ, ಗ್ರಾಫು ಈಗ ಹೋಗ್ತಾ ಇದೆಯಾ ಮೇಲಕ್ಕೆ? ಸೊ ಕ್ಯಾನ್ ಐ ಸೇ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್? ಎಸ್ ಸರ್. ಓಕೆ. ಸೊ ಇದನ್ನು ಥೀಟಾ ಅಂತ ಅನ್ಕೊಳ್ಳೋಣ. ಸೊ ದಿಸ್ ವಿಲ್ ಬಿ ಡಿ ವೈ, ದಿಸ್ ವಿಲ್ ಬಿ ಡಿ ಎಕ್ಸ್, ಅಪ್ರಾಕ್ಸಿಮೇಟ್ ಆಗಿ ಅನ್ಕೊಳ್ಳೋಣ, ರೈಟ್? ಸೊ ಡಿ ವೈ ಬೈ ಡಿ ಎಕ್ಸ್ ಪಾಸಿಟಿವ್ ಆಯ್ತಾ ಈಗ? ಸ್ಲೋಪ್ ಪಾಸಿಟಿವ್ ಆದರೆ ಡಿ ವೈ ಬೈ ಡಿ ಎಕ್ಸ್ ಪಾಸಿಟಿವ್ ಆಯಿತು ಅಂತ. ಡಿ ವೈ ಬೈ ಡಿ ಎಕ್ಸ್ ಪಾಸಿಟಿವ್ ಆದರೆ ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್. ನೋಡು, ಎಫ್ ಆಫ್ ಎಕ್ಸ್ ಪಾಸಿಟಿವ್ ನೆಗೆಟಿವ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್ ಇಫ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಪಾಸಿಟಿವ್, ಅಥವಾ ಸ್ಲೋಪ್ ಪಾಸಿಟಿವ್ ಅಂದ್ರೂ ನಡೆಯುತ್ತೆ. ನೋಡು, ಇನ್ನೊಂದು ಗ್ರಾಫ್ ಬರೀತಾ ಇದ್ದೀನಿ. ಇದರದ್ದು ಸ್ಲೋಪು ನೆಗೆಟಿವ್, ಯಾಕೆಂದ್ರೆ ಅಬ್ಟ್ಯೂಸ್ ಆಂಗಲ್. ಸೊ ಈ ಗ್ರಾಫು ರೈಸ್ ಆಗ್ತಾ ಇದೆಯೋ ಫಾಲ್ ಆಗ್ತಾ ಇದೆಯೋ? ಫಾಲ್ ಆಗ್ತಾ ಅಲ್ವಾ? ಯಾಕೆಂದ್ರೆ ಒಂದು ವ್ಯಾಲ್ಯೂ ಎಕ್ಸ್ ಮುಂದಕ್ಕೆ ಹೋದ್ರೆ ಇದ್ರ ವ್ಯಾಲ್ಯೂ ಆಫ್ ವೈ ಕಡಿಮೆ ಆಗ್ತಾ ಬರುತ್ತೆ, ಹೌದಲ್ವಾ? ಸೊ ಇಫ್ ಎಮ್ ಈಸ್ ನೆಗೆಟಿವ್, ರೈಟ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ನೆಗೆಟಿವ್, ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್ ಡಿಕ್ರೀಸಿಂಗ್. ಸೊ ಯಾವುದೇ ಒಂದು ಲೈನು ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಇನ್ಕ್ರೀಸಸ್ ಇಫ್ ಎಮ್ ಈಸ್ ಪಾಸಿಟಿವ್, ಡಿಕ್ರೀಸಸ್ ಇಫ್ ಎಮ್ ಈಸ್ ನೆಗೆಟಿವ್. ಅರ್ಥ ಆಗ್ತಾ ಇದೆಯಾ? ನೀವು ಬರೀ ಎಮ್ ಅನ್ನು ನೋಡೇ ಹೇಳ್ಬಿಡ್ಬೋದು. ಸಿ ದ ವ್ಯಾಲ್ಯೂ ಆಫ್ ಎಮ್ ಆ್ಯಂಡ್ ಡಿಸೈಡ್ ವೆದರ್ ದ ಫಂಕ್ಷನ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಅರ್ಥ ಆಗ್ತಾ ಇದೆಯಾ? ಎಮ್ ಪಾಸಿಟಿವ್ ಆದರೆ ಫಂಕ್ಷನ್ ಇನ್ಕ್ರೀಸಿಂಗು, ಎಮ್ ನೆಗೆಟಿವ್ ಆದರೆ ಫಂಕ್ಷನ್ ಡಿಕ್ರೀಸಿಂಗ್. ಇಲ್ಲೊಂದು ಕ್ವಶನ್ ಕೇಳಿದ್ರಪ್ಪ, ಏನಂತ? ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಈಸ್ ಇನ್ಕ್ರೀಸಿಂಗ್ ಇನ್ ಅಂತ ಕೇಳಿ. ನೋಡು, ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ is definitely increasing in the set of real numbers. Yes, sir. If and only if m is positive. Yes, sir. And same y is equal to mx plus c is decreasing, definitely decreasing. Yavaga? M is less negative. Than... Very good. M is negative. ಇವರು m ಬಗ್ಗೆ ಏನು ಮಾತಾಡಲಿಲ್ಲ, ಆದ್ರಿಂದ ನಾನು ಏನನ್ನೂ ಒಪ್ಕೊಳ್ಳೋಕ್ಕಾಗಲ್ಲ. ಆದ್ರಿಂದ ನನ್ ಆಫ್ ದಿಸ್. ಎಸ್ ಸರ್. ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ವ್ಯಾಲ್ಯೂ ಆಫ್ ಎನ್. ಹೌದಾನೆ? ಎಸ್ ಸರ್. ಡಿಪೆಂಡ್ಸ್ ಆನ್ ಎಮ್. ಅರ್ಥ ಆಗ್ತಾ ಇದೆಯಾ? ಎಸ್ ಸರ್. ಅದೇ ಏನಾದರೂ ವೈ ಇಸ್ ಈಕ್ವಲ್ ಟು 4x ಪ್ಲಸ್ 3 ಅಂತಿದ್ದಿದ್ರೆ ಏನಂತ ಬರೀತಾ ಇದ್ದೆ? ಫಂಕ್ಷನ್ನು ಇನ್ಕ್ರೀಸಿಂಗ್. ಯಾಕೆ? 4 is ವೆರಿ ಗುಡ್. ವೈ ಇಸ್ ಈಕ್ವಲ್ ಟು 7 - 2x ಇದ್ದಿದ್ರೆ ಇನ್ಕ್ರೀಸಿಂಗ್. ಡಿಕ್ರೀಸಿಂಗ್. ಯಾಕೆ? -2 ಇದೆ, ಡಿಕ್ರೀಸಿಂಗ್. ಅರ್ಥ ಆಗ್ತಾ ಇದೆಯಾ? ಸೊ ಫೈನ್. ಸೊ ವಾಟ್ ಈಸ್ ದಿ ಮಾರಲ್ ಆಫ್ ದಿ ಸ್ಟೋರಿ?
f of x is increasing if it is a straight line. Yes, sir. F of x is increasing if m is positive. F of x is decreasing if m is negative, where f of x is mx plus c ಅಥವಾ y is equal to mx MX plus c. plus C. ಹೌದಲ್ವಾ? Yes, sir. ಸೊ Y is equal to 5 minus 4x is. 5 minus 4x It is a decreasing. ಡಿಕ್ರೀಸಿಂಗ್ ಹೌದಾನೆ? Yes, sir. -4 ಇದೆ, ಆದ್ರಿಂದ ಏನಂತ ಬರೀತೀನಿ? ಡಿಕ್ರೀಸಿಂಗ್ ಅಂತ ಬರೀತಾ ಇದ್ದೀನಿ. Yes, sir. ಅಷ್ಟೇ, ಮುಂದಕ್ಕೆ ಹೋಗ್ಬಿಡೋದೆ ಸೀದಾ. The function f of x is equal to 4x minus 5 is. ಇಲ್ಲಿ ಎಕ್ಸ್ ಏನಾಯ್ತು? ಅಲ್ಲ, ಎಮ್ ಏನಾಯ್ತು? 4 ಆಯ್ತು sir. 4 ಆಗಿದ್ರಿಂದ ಎಫ್ ಆಫ್ ಎಕ್ಸ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್? Increasing. ಇನ್ಕ್ರೀಸಿಂಗ್. One doubt is ಹ್ಮ್. increasing only on minus infinity to 1 union. ಸುಮ್ಮನೆ ಬಾಯಿಗೆ ಬಂದಂಗೆ ಕೊಟ್ಟವ್ರು. Ah, sir. ಇನ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇಡಿಸಿನ್ y is equal to x ಸ್ಕ್ವೇರ್ ಏನು ಗೊತ್ತಾ? ಪ್ಯಾರಾಬೋಲಾ. ಆಯ್ತಾ? Yes, sir. ಅದು ಗ್ರಾಫು ಹೀಗಿರುತ್ತೆ, y is equal to x ಸ್ಕ್ವೇರ್ ಪ್ಯಾರಾಬೋಲಾ ಗ್ರಾಫ್ ಹೀಗಿರುತ್ತೆ. ಕೈ ಬರ್ದಿದ್ದೀನಿ, ಇದೇನು ಗ್ರಾಫ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಹೇಳು, ಇನ್ನೊಂದ್ಸತಿ ಹೇಳ್ತೀನಿ. Decreasing. ಡಿಕ್ರೀಸಿಂಗ್ ಹೌದಾ? Yes, sir. ಎಕ್ಸ್ ವ್ಯಾಲ್ಯೂ ಜಾಸ್ತಿ ಆದರೆ y ವ್ಯಾಲ್ಯೂ ಕಡಿಮೆ ಕಡಿಮೆ. ಆಗ್ತದೆ. ನೋಡು ಈಗ Increasing. ಇನ್ಕ್ರೀಸಿಂಗ್, ಇಲ್ಲಿ ಇನ್ಕ್ರೀಸಿಂಗಾ? Yes, sir. ಇಲ್ಲಿ ಡಿಕ್ರೀಸಿಂಗಾ? Yes, sir. ಇದು ಎಕ್ಸ್ ಬಿಲಾಂಗ್ಸ್ ಟು ಆರ್ ಮೈನಸ್ ಹೌದಾ? Yes, sir. ಎಫ್ ಆಫ್ ಎಕ್ಸ್ ಇಸ್ ಡಿಕ್ರೀಸಿಂಗ್ ಹೌದಾ? Yes, sir. ಎಕ್ಸ್ ಬಿಲಾಂಗ್ಸ್ ಟು To ಆರ್ ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ increasing. ಇನ್ಕ್ರೀಸಿಂಗ್ Yes, sir. ಹೌದಾ? Hmm. ಸೊ ಇನ್ನೊಂದು ಕ್ವಶನ್, y is equal to x minus 1 ಹೋಲ್ ಸ್ಕ್ವೇರ್. ಈ ಗ್ರಾಫ್ ಬರೀತೀನಿ. ಸೊ ಇದು ತುಂಬ ಸಿಂಪಲ್. 1,0ದಲ್ಲಿ ವರ್ಟೆಕ್ಸ್ ಇರುತ್ತೆ. Yes, sir. ದಿಸ್ ಈಸ್ 1,0. ದ ಪ್ಯಾರಾಬೋಲಾ ಇಸ್ ಲೈಕ್ ದಿಸ್. ಎಲ್ಲಿ ಇನ್ಕ್ರೀಸಿಂಗ್ ಎಲ್ಲಿ ಡಿಕ್ರೀಸಿಂಗ್ ಹೇಳ್ತೀಯಾ? Sir, increasing ಇಲ್ಲಿಂದ ಅಲ್ಲಿಂದ ಅಂದರೆ ಅಲ್ಲಿಗೆ ಏನಂತಾರೆ? ಹೆಸರಿಗೆ ಅಲ್ಲಿಗೆ ಏನಾದ್ರು? r plus 1. 1. Yes, sir. For x greater than 1, f of x is increasing. Yes, sir. For x lesser than 1, f of x is decreasing. Yes, sir. ವರ್ಟೆಕ್ಸ್ ಇಂದ ಹಿಂದಕ್ಕೆ ಫಾಲಿಂಗ್ ಡೌನು, ವರ್ಟೆಕ್ಸ್ ಇಂದ ಮುಂದಕ್ಕೆ ರೈಸಿಂಗ್. Yes, sir. ಅರ್ಥ ಆಗ್ತಾ ಇದೆಯಾ? ಈಗ ಸರ್ ಅಲ್ಲಿ 1,0 ಅಂತ ಹೆಂಗ್ ಬರುತ್ತೆ ಅಂತನಾ, ಈ y is equal to x minus 1 ಹೋಲ್ ಸ್ಕ್ವೇರ್ ಇದೆಯಲ್ಲ, ಈ ಬ್ರಾಕೆಟ್ ಒಳಗಡೆ ಏನಿದೆ ಅದನ್ನು 0 ಮಾಡಿ. ಬ್ರಾಕೆಟ್ ಒಳಗಡೆ ಏನಿದೆ 0 ಮಾಡಿ, ಅವಾಗ ಏನಾಗ್ತದೆ? ಇದು 1,0 ಆಯಿತು. ವೆನ್ ಎಕ್ಸ್ ಈಸ್ 1, y ಈಸ್ 0 ಆಯಿತು. ಹೌದಾನೆ? ಎಸ್ ಸರ್. ಸೊ ಆದ್ರಿಂದ 1,0 ಇಸ್ ಅ ವರ್ಟೆಕ್ಸ್. ಸಪೋಸ್ ಇನ್ನೊಂದು ಥರ ಇತ್ತು ಅಂತ, ವರ್ಟೆಕ್ಸ್ ಹೆಂಗೆ ಕಂಡುಹಿಡಿಯೋದು ಅಂತ ತೋರಿಸ್ಕೊಡ್ತೀನಿ. y ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 7 ಅಂತಿತ್ತು. ಇದನ್ನ 0 ಮಾಡಿ ಎಕ್ಸ್ಗೆ 2 ಮಾಡಿ. ಎಸ್ ಸರ್. ವೆನ್ ಎಕ್ಸ್ ಈಸ್ 2, y ಈಸ್ 7. ಹೌದಾ? ಎಸ್ ಸರ್. ಸೊ 2,7 is the vertex of this parabola. 1, 2, approximately 7 ಹೀಗಿದೆ. ಪ್ಯಾರಾಬೋಲಾ is facing upwards. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಅಪ್ ಟು 2 ಫಂಕ್ಷನ್ ಈಸ್ ಫಾಲಿಂಗ್. ಹೌದಾನೆ? ವೆನ್ ಎಕ್ಸ್ ಇಸ್ ಈಕ್ವಲ್ ಟು 2, ಅಪ್ ಟು 2 ಫಂಕ್ಷನ್ ಈಸ್ ಫಾಲಿಂಗ್. 2 ಇಂದ ಆಚೆಗೆ ಫಂಕ್ಷನ್ ಈಸ್ ರೈಸಿಂಗ್. ಎಸ್ ಸರ್. ನಿನ್ಗೇನಾದ್ರೂ ಇದನ್ನ ನೋಡಿದಾಗ ಮಿನಿಮಮ್ ವ್ಯಾಲ್ಯೂ ಅಂತ ಏನಾದ್ರು ಹೇಳಕ್ಕಾಗತ್ತಾ ನಿಮಗೆ? -2. ಇಲ್ಲ, ಮಿನಿಮಮ್ ವ್ಯಾಲ್ಯೂ ಇದು. ಓಕೆ, 2. ಸೊ ಮಿನಿಮಾ ಈಸ್ 2. ಮಿನಿಮಾ ಈಸ್ ಎಕ್ಸ್ ಈಸ್ ಈಕ್ವಲ್ ಟು 2. ಮಿನಿಮಮ್ ವ್ಯಾಲ್ಯೂ ಈಸ್ ವೈ ಈಸ್ ಈಕ್ವಲ್ ಟು 7. ಏನಪ್ಪ ಹಾಗಂದ್ರೆ ಅಂದರೆ, ಮಿನಿಮಾ ಅನ್ನೋದು ವ್ಯಾಲ್ಯೂ ಆಫ್ ಎಕ್ಸ್ ಆಗಿರ್ತದೆ, ಅದರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ವೈ ಇರುತ್ತಲ್ಲ, ಅದು ಮಿನಿಮಮ್ ವ್ಯಾಲ್ಯೂ ಆಗಿರ್ತದೆ. ಮಿನಿಮಾ ಅಂದರೆ ವ್ಯಾಲ್ಯೂ ಆಫ್ ಎಕ್ಸ್, ಮ್ಯಾಕ್ಸಿಮಾ ಅಂದರೆ ವ್ಯಾಲ್ಯೂ ಆಫ್ ಎಕ್ಸ್, ಮಿನಿಮಮ್ ವ್ಯಾಲ್ಯೂ ಅಂದರೆ ವ್ಯಾಲ್ಯೂ ಆಫ್ ವೈ. ಅರ್ಥ ಆಗ್ತಾ ಇದೆಯಾ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದರೆ ವ್ಯಾಲ್ಯೂ ಆಫ್ ವೈ. ಎಸ್ ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಓದ್ತೀಯಪ್ಪ. ಎಸ್ ಸರ್. y is equal to x square is. ನೋಡಪ್ಪ, y is equal to x square is ಅಂತಿದೆ. ಗ್ರಾಫ್ ಬರೀತೀನಿ, ಆನ್ಸರ್ ನೀನೇ ಹೇಳಬೇಕು. ಏನಪ್ಪ ಇದು? ಡಿಕ್ರೀಸಿಂಗ್. ಎಲ್ಲಿ? ಆರ್ ಮೈನಸ್. ವೆರಿ ಗುಡ್. ಆಮೇಲೆ ಇದು ಇನ್ಕ್ರೀಸಿಂಗ್. ಎಲ್ಲಿ? ಆರ್ ಪ್ಲಸ್. ಮುಗೀತು. ಆಪ್ಷನ್ ಡಿ ಅಲ್ವಾ? ಎಸ್ ಸರ್. ಅರ್ಥ ಆಗ್ತದೆ. ಇನ್ನೂ ನಾವು ಡಿಫ್ರೆನ್ಶಿಯೇಷನ್ ಯೂಸ್ ಮಾಡೇ ಇಲ್ಲ ಇಷ್ಟೊಂದು. ಎಸ್ ಸರ್.
y is equal to x cube is. y is equal to x ಕ್ಯೂಬ್ ಅನ್ನೋದು ತುಂಬ ಸಾಧು ಮನುಷ್ಯ ಆಯ್ತಾ. Yes. ಹೀಗೆ ನೋಡು, ನನ್ನ ಕೈ ನೋಡು, ಹೋಗ್ತಾ ಇದೆ ಮಲ್ಲೇಶ್ವರಂ ದಾಟಿ ಹೋಗ್ತಾನೆ ಇದೆ, ಇಲ್ಲೆಲ್ಲೋ ಹಿಂಗೆ ವಿದ್ಯಾರ್ಥಿಗಳ ಮಧ್ಯೆಯಿಂದ ಬಂದು ಹಿಂಗೆ ಹೋಗ್ತಾ ಇದೆ. ಏನಿದು? ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್? Increasing. ಇನ್ಕ್ರೀಸಿಂಗ್ ತಾನೆ. Yes, sir. ನೋಡಿ ಹಿಂಗೆ ನೋಡಿದ್ರೆ ಗೊತ್ತಾಗತ್ತಲ್ಲ. Hmm. ಆಯ್ತಾ? ಇನ್ಕ್ರೀಸಿಂಗ್. ಸರ್ ಇನ್ಕ್ರೀಸಿಂಗ್ ಅಂದರೆ ಹೆಂಗೆ ಗೊತ್ತಾಗುತ್ತೆ ಸರ್? ಸರ್ ಮೇಲ್ ಸಿ ಯಾವುದೇ ಒಂದು ವ್ಯಾಲ್ಯೂ ಕೊಟ್ಟೆ ಅಂತ ಇಟ್ಕ, ಅದ್ರ ನೆಕ್ಸ್ಟ್ ವ್ಯಾಲ್ಯೂ ಮೇಲೆ ಇದ್ರೆ ಇನ್ಕ್ರೀಸಿಂಗ್. Yes, sir. ಅರ್ಥ ಆಗ್ತಾ ಇದೆಯಾ? ಈಗ ಉದಾಹರಣೆಗೆ ಇವಾಗ ಏನೋ ಪಾಪ್ಯುಲೇಷನ್ ಆಫ್ ಇಂಡಿಯಾ ಎಷ್ಟು 143 crore ಗೊತ್ತಿಲ್ಲ, ಏನೋ ಒಂದು ಮನೆಗೆ 100 ಕೋಟಿ ಅಂತ ಅನ್ಕೊಳ್ಳೋಣ. 2025ನಲ್ಲಿ 100 ಕೋಟಿ ಇರಲ್ಲ, ಜಾಸ್ತಿ ಇರುತ್ತೆ, 140 142 ಇರುತ್ತೆ. ಆಯಿತಾ? ಇನ್ನೊಂದು 10 ನಿಮಿಷ ಬಿಟ್ಕೊಂಡು ನೋಡಿದ್ರೆ ಪಾಪ್ಯುಲೇಷನ್ ಜಾಸ್ತಿ ಆಗಿರ್ತೈತೆ. ಇನ್ಕ್ರೀಸಿಂಗ್, Yes, sir. ಡಿಕ್ರೀಸಿಂಗ್. ಅದು ಗ್ರಾಫ್ ಈ ತರಾನು ಹೋಗ್ತಾ ಇರ್ಬೋದಲ್ವಾ? ಅಲ್ಲ, ಈ ಥರ ಹೋಗ್ತಾ ಇರ್ಬೋದು, ಆದರೆ ಇಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ಮುಂದಕ್ಕೆ ಹೋಗ್ತಾ ಇರುತ್ತಲ್ಲ. ಎಕ್ಸ್ ಇಸ್ ಈಕ್ವಲ್ ಟು 1, ದಿಸ್ ಇಸ್ ದಿ ವ್ಯಾಲ್ಯೂ. ಎಕ್ಸ್ ಇಸ್ ಈಕ್ವಲ್ ಟು 2, ಮೋರ್ ದೆನ್ ದಟ್. ಎಕ್ಸ್ ಇಸ್ ಈಕ್ವಲ್ ಟು 10, ಮೋರ್ ದೆನ್ ದಿಸ್. ಆ ಥರ ಹೋಗ್ತಾ ಇರೋ ಗ್ರಾಫ್ ಹಿಂಗಿರುತ್ತೆ. ಓಕೆ ಸರ್. ಈಗ ಉದಾಹರಣೆಗೆ ನನ್ನ ತಲೆ ಮೇಲೆ ಕೂದಲು ಕಡಿಮೆ ಆಗ್ತಾ ಇದೆ, ಹೌದಲ್ವಾ? ಮುಂಚೆ ಇಷ್ಟಿತ್ತು, ಆಮೇಲೆ ಇಲ್ಲಿ ತನಕ ಹೊರಟಾಗಿದೆ. Yes, sir. ಇನ್ನೂ ಅದೆಷ್ಟು ಹೋಗುತ್ತೆ ಹೋಗ್ಲಿ, ಪಾಪಿಗಳು ಯಾರೋ ನಮಗೆ ಮಾಡಿಸ್ಬಿಟ್ರು ಕಣೋ, ಬೈತು ಹೋತೆಪ್ಪ ನಿಪ್ಪ ಅಲ್ವಾ. ಸೊ ಏನಪ್ಪ ಅಂತ ಹೇಳಿದ್ರೆ, ಡಿಕ್ರೀಸ್ ಆಗಬೇಕಂದ್ರೆ ನೆಕ್ಸ್ಟ್ ವ್ಯಾಲ್ಯೂ ಡಿಕ್ರೀಸ್ ಆಗಿ. ಹೌದೌದು. ಈಗ ನಿನ್ನ ಹತ್ರ ಏನೋ ಒಂದಷ್ಟು ದುಡ್ಡು ಇರುತ್ತೆ, ಇಲ್ಲಿಂದ ಟ್ರಿಪ್ ಹೋಗಿದೆಯಾ, ಒಂದು 5,000 ರೂಪಾಯಿ ತೊಗೊಂಡೋಗಿದೆಯಾ, ಇಲ್ಲಿಂದ ಕುಮಟಾಗಿ ಹೋಗಿದೆಯಾ ಟ್ರಿಪ್ಪು, ಅಷ್ಟೇ 5,000 ರೂಪಾಯಿ ಮಾತ್ರ ಇರೋದು. ಎಲ್ಲೋ ಹೋಗ್ತೀಯ, ತಿಂಡಿ ತಿಂತೀಯ, 5,000 ರೂಪಾಯಲ್ಲಿ ಒಂದು 50 ರೂಪಾಯಿ ಕಡಿಮೆ ಆಗುತ್ತೆ, ನೆಕ್ಸ್ಟ್ ಕಡಿಮೆ ಆಗುತ್ತೆ. ಅಂದರೆ ದ ಅಮೌಂಟ್ ವಾಟ್ ಯು ಹ್ಯಾವ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್. Yes, sir. ಅರ್ಥ ಆಗ್ತಿದೆಯಾ? ಸೊ ಎಕ್ಸ್ ವ್ಯಾಲ್ಯೂ ಜಾಸ್ತಿ ಆದಾಗ ವೈ ವ್ಯಾಲ್ಯೂ ಕಡಿಮೆ ಆದರೆ ಡಿಕ್ರೀಸಿಂಗ್, ಎಕ್ಸ್ ವ್ಯಾಲ್ಯೂ ಜಾಸ್ತಿ ಆದಾಗ ವೈ ವ್ಯಾಲ್ಯೂನು ಜಾಸ್ತಿ ಆದರೆ ಇನ್ಕ್ರೀಸಿಂಗ್. ಇದಕ್ಕೆ ಇದರಷ್ಟು ಸಿಂಪಲ್, ಇದಕ್ಕಿಂತ ಸಿಂಪಲ್ ಎಕ್ಸ್ಪ್ಲನೇಷನ್ ಬೇಡ ಅಂತ ನನಗನ್ಸುತ್ತೆ. Yes, sir. ಅಲ್ವಾ? ಅರ್ಥ ಆಯ್ತಲ್ಲಪ್ಪ? Yes, sir. ನೋಡಿದು ವೈ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್. ನೋಡಿ ಮಗನೆ, ಹೀಗೆ ಹೋಗ್ತಾ ಇದೆ. ಏನಿದು? ಇನ್ಕ್ರೀಸಿಂಗ ಡಿಕ್ರೀಸಿಂಗ? Increasing. ಇನ್ಕ್ರೀಸಿಂಗ್. ಎಲ್ಲಿ? R plus. ವೆರಿ ಗುಡ್, ಆರ್ ಪ್ಲಸ್ ಟುವರ್ಡ್ಸ್ ರೈಟ್ ಸೈಡ್ ಆಫ್ ವೈ ಆಕ್ಸಿಸ್. Yes, sir. ಹೌದಲ್ವಾ? ಇದೇನಿದು? ಈ ಲೈನ್ಗೂ ಈ ಕರ್ವ್ಗೂ ಏನು ರಿಲೇಷನ್? ದಿಸ್ ಲೈನ್ ಈಸ್ ಕಾಲ್ಡ್ ಆಸ್ ಅಸಿಂಪ್ಟೋಟ್. ಅಸಿಂಪ್ಟೋಟ್ ಅಂದ್ರೆ ಏನಪ್ಪ? ಎ ಲೈನ್ ವಿಚ್ ಮೀಟ್ಸ್ ದಿ ಕರ್ವ್ ಅಟ್ ಇನ್ಫಿನಿಟಿ ಈಸ್ ಕಾಲ್ಡ್ ಆಸ್ ಎನ್ ಅಸಿಂಪ್ಟೋಟ್. ಸೊ ನೋಡಿ, ಲಾಗ್ 0 ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ, ಆ್ಯಕ್ಚುಲಿ ಇಟ್ ಟೆಂಡ್ಸ್ ಟು ಮೈನಸ್ ಇನ್ಫಿನಿಟಿ. ನೋಡಿ, 0 ಕೊಟ್ಟಾಗ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಮೈನಸ್ ಇನ್ಫಿನಿಟಿನಲ್ಲಿದೆ. ಅಸಿಂಪ್ಟೋಟ್ ಅಂದರೆ ಲೈನ್ ವಿಚ್ ಮೀಟ್ಸ್ ದಿ ಕರ್ವ್ ಅಟ್ ಇನ್ಫಿನಿಟಿ. ಇನ್ಫಿನಿಟಿಯಲ್ಲಿ ಇದೆರಡೂ ಭೇಟಿ ಆಗ್ತವೆ. ನೀ ಇನ್ಫಿನಿಟಿ ನೋಡಿದ್ಯಾ? ಇಲ್ಲ. ನಾನು ನೋಡಿದ್ದೀನಿ. ನಾನು ನೋಡಿದಾಗ ಅವೆರಡು ಭೇಟಿಯಾಗಿತ್ತು. ನೋಡ್ಬಿಟ್ಟು ನಾನು ವಾಪಸ್ ಬಂದ್ಬಿಟ್ಟೆ, ಭಯ ಆಗ್ಬಿಡ್ತು ಮುಕ್ಕಣ. ನನಗೆ ಲೆಕ್ಕ ಮೈನಸ್ ಎಕ್ಸ್ ಅಂತ ನೆಕ್ಸ್ಟ್ ಕ್ವೆಶನ್, ಹೌದಾ? Yes, sir. ಆಮೇಲೆ ಯಾವ್ದು ಆಪ್ಷನ್ ಅಂತ ನಾನು ನೋಡ್ತಾ ಇಲ್ಲ ಗುರು. ಲಾಗ್ ಆಫ್ ಮೈನಸ್ ಎಕ್ಸ್ ಗ್ರಾಫ್ ಬರೆಯೋದು ಹೆಂಗೆ ಗೊತ್ತಾ ಮಗು? ಹೀಗೆ ಫಸ್ಟ್ ಒಂದು ಲಾಗ್ ಎಕ್ಸ್ ಗ್ರಾಫ್ ಬರೆದ್ಬಿಡೋದು, ಆಯ್ತಾ? ವೈ ಆಕ್ಸಿಸ್ನ ಮಿರರ್ ಆಗಿ ಇಟ್ಕೊಂಡು ಇದು ರೆಪ್ಲಿಕಾ ಬರೀರಿ. ದಿಸ್ ಈಸ್ ಲಾಗ್ ಆಫ್ ಮೈನಸ್ ಎಕ್ಸ್. ಸಾರಿ, ಇಲ್ಲಿ ಟಚ್ ಮಾಡಂಗಿಲ್ಲ. ದಿಸ್ ಈಸ್ ಲಾಗ್ ಆಫ್ ಮೈನಸ್ ಎಕ್ಸ್. Yes, sir. ಅರ್ಥ ಆಯ್ತಾ? Yes. ಸೊ ಕೆಲವು ಸತಿ ಅನ್ಸುತ್ತೆ, ಸರ್ ಲಾಗ್ ಆಫ್ ನೆಗೆಟಿವ್ ನಂಬರ್ ನಾಟ್ ಡಿಫೈನ್ಡ್ ಅಲ್ವಾ ಸರ್? ಬಟ್ ಲಾಗ್ ಆಫ್ ಮೈನಸ್ ಎಕ್ಸ್ ಇಸ್ ಡಿಫೈನ್ಡ್ ಫಾರ್ ಎಕ್ಸ್ ನೆಗೆಟಿವ್. Yes, sir. ಅವಾಗ ನೆಗೆಟಿವ್ ಆಫ್ ನೆಗೆಟಿವ್ ವಿಲ್ ಬಿಕಮ್ ಪಾಸಿಟಿವ್. Positive. ಸೊ ಈಗ ಈ ಗ್ರಾಫನ್ನು ನೋಡಪ್ಪ, ನಿನಗೆ ಏನು ಅನ್ನಿಸ್ತದೆ? ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್? Decreasing. ಕೆಳಗಡೆ ಬೀಳ್ತಾ ಇದೆ ತಾನೆ. ನೋಡಿ, ಯಾವುದೋ ಒಂದು -1ನಲ್ಲಿ 0 ಇತ್ತು, ಆಯ್ತಾ? ಇನ್ಯಾವುದೋ -0.5ನಲ್ಲಿ ಇನ್ನೂ ಕಡಿಮೆ ಆಯಿತು. ಮೈನಸ್ ಇನಲ್ಲಿ 1, ಲಾಗ್ ಆಫ್ ಇ 1, ಮೈನಸ್ ಇ 1, ದಿಸ್ ಇಸ್ 1 ಪಾಯಿಂಟ್, -1 0, ಮೈನಸ್ ಇಗಿಂತ -1 ದೊಡ್ಡದು ಅಲ್ವಾ? Yes, sir. ಸೊ ಈ ವ್ಯಾಲ್ಯೂ ಆಫ್ ಎಕ್ಸ್ ಜಾಸ್ತಿ ಆಯಿತು, ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ವೈ ಕಡಿಮೆ ಆಯಿತು. ಈ ಎರಡು ಲೈನ್ ಇದ್ಬಿಟ್ರೆ, ಇದು ಇದ್ಬಿಟ್ರೆ ಏನಂತೀವಿ ಗೊತ್ತಾ? ಅದಕ್ಕೆ ಲಾಗ್ ಮಾಡ್ ಎಕ್ಸ್ ಅಂತ ಹೇಳ್ತೀವಿ. ಅದನ್ನ ಆಮೇಲೆ ಅರ್ಥ ಆಗ್ತಿದೆಯಪ್ಪ? Yes, sir.
Option. ಲಾಗ್ ಮಾಡಿ ಎಕ್ಸ್ ಹೆಂಗೆ ಗೊತ್ತಾ, ಮೊದಲು ಲಾಗ್ ಎಕ್ಸ್ ಬರೆದು ಬಿಡಿ. Yes, sir. ನಿಂಗೆ ಲಾಗ್ ಮಾಡೆಕ್ಸ್ ಬೇಕಲ್ವಾ, ನೋಡು ಲಾಗ್ ಮಾಡೆಕ್ಸ್ ಗ್ರಾಫ್ ಬರೆಯೋದು ಹೇಳ್ಕೊಡ್ತೀನಿ. ಲಾಗ್ ಮಾಡೆಕ್ಸ್ ಈಸ್, ಮೊದಲು ಲಾಗ್ ಇಲ್ಲ ಅಂತ ಇಟ್ಕೊಳ್ಳಿ, ಬರೀ ಮಾಡೆಕ್ಸ್ ಇದ್ರೆ ಏನಂತ ಬರೀತಾ ಇದ್ರಿ, ಮಾಡೆಕ್ಸ್ ಈಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಪಾಸಿಟಿವ್, ಕರೆಕ್ಟ್, Yes, sir. ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ನೆಗೆಟಿವ್. Yes, sir. ಲಾಗ್ ಇದೆ, ಲಾಗ್ ಬರೀರಿ, ಮುಗೀತು. ಸೊ ಲಾಗ್ mod x is same as log x when log x is positive. And log of minus x when x is negative, x negative ಇದ್ದಾಗ log minus x ಹಿಂಗಿತ್ತಲ್ಲ. Yes, sir. ಸೊ ಈಗ ಈ ಗ್ರಾಫನ್ನ ನೋಡ್ಕೊಂಡು ನೀನು ಹೇಳಬೇಕು ಎಲ್ಲಿ ಬೀಳ್ತಾ ಇದೆ, ಎಲ್ಲಿ ಎದ್ದೇಳ್ತಾ ಇದೆ. ಇದೇನಪ್ಪ ಇದು, Decreasing. ಎಲ್ಲಿ ಆರ್ ಮೈನಸ್, Yes, sir. ಆಮೇಲೆ Increasing at r plus. ಇನ್ಕ್ರೀಸಿಂಗ್ ಅಟ್ ಆರ್ ಪ್ಲಸ್. ಆಯ್ತಾ? Yes. ಸೊ ಇದಕ್ಕೆ ಎರಡು ಥರ ಕ್ವಶನ್ ಮಾಡ್ಬೋದು, ಇನ್ಕ್ರೀಸಿಂಗ್ ಇನ್ ಆರ್ ಪ್ಲಸ್, ಇನ್ಕ್ರೀಸಿಂಗ್ ಇನ್ ಆರ್ ಪ್ಲಸ್, ಡಿಕ್ರೀಸಿಂಗ್ ಇನ್ ಆರ್ ಮೈನಸ್. ಇದು ವೈ ಆಕ್ಸಿಸ್ ಈಸ್ ಕಾಲ್ಡ್ ಎಸ್ ಅಸಿಂಪ್ಟೋಟ್ ಟು ದ ಕರ್ವ್. ಅಸಿಂಪ್ಟೋಟ್ ಅಂದ್ರೆ ಏನಪ್ಪ? The curve and the line meet at No, a infinity. line which meets the curve at infinity. Yes, sir. Okay. So y is equal to e power x. y is equal to e power x ಗೆ ಇನ್ನೊಂದು ಹೆಸರಿದೆ, ಅದ್ರ ಹೆಸರು ಆಂಟಿಲಾಗ್ ಆಫ್ ಎಕ್ಸ್ ಅಂತೇಳಿ. ನೀವು ಆ್ಯಕ್ಚುಲಿ ಲಾಗ್ ಬುಕ್ ನೋಡ್ತಿರಲ್ಲ 10th ಸ್ಟ್ಯಾಂಡರ್ಡಲ್ಲಿ, ಫಸ್ಟ್ ಪಿ ಯು ಸಿಯಲ್ಲಿ, ಸೆಕೆಂಡ್ ಪಿ ಯು ಸಿಯಲ್ಲಿ, ನೀವಲ್ಲಿ ನೋಡ್ತಾ ಇದ್ರಿ ಆಂಟಿಲಾಗ್ ಆಫ್ 2 ಈಸ್ 100 ಅಂತ ಬರುತ್ತೀರಿ, ನೆನಪಿದೆಯಾ? ಇಲ್ಲ. ಹೌದಾ? ಆಂಟಿಲಾಗ್ ಆಫ್ 2 ಈಸ್ 100, ಯಾಕೆಂದರೆ 10 ಪವರ್ 2 ಅದು. ಇಲ್ಲೂ ಅಷ್ಟೇ, ಇ ಪವರ್ ಎಕ್ಸ್ ನೋಡು, ಮೊದಲು ನಾನು ಗೊತ್ತಿರೋ ಒಂದು ಗ್ರಾಫನ್ನು ಬರೀತಾ ಇದ್ದೀನಿ, ಇದ್ರ ಹೆಸರು ಏನಪ್ಪ, ಈಗ ತಾನೇ ಕರ್ಕೊಂಡು ಡಿಸ್ಕಸ್ ಮಾಡಿದ್ವಲ್ಲ, ಲಾಗ್ ಎಕ್ಸ್. ಲಾಗ್ ಎಕ್ಸ್, ಈ ಲೈನ್ ಹೆಸರು ವೈ ಈಸ್ ಈಕ್ವಲ್ ಟು ಎಕ್ಸ್. ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಅಲ್ಲಿ 1x. Yes, sir. ಈ ಲೈನನ್ನು ಮಿರರ್ ಆಗಿಟ್ಕೊಂಡು ಈ ಲೈನ್ ಅದು ರೆಪ್ಲಿಕಾ ಬರೀತಾ ಇದ್ದೀನಿ. Log x. ಲಾಗ್ ಎಕ್ಸ್ ರೆಪ್ಲಿಕಾ ಬರೀತೀನಿ, ನೋಡಪ್ಪ ಹಿಂಗಿರುತ್ತೆ. ಇದರ ಹೆಸರು ಇನ್ವರ್ಸ್ ಆಫ್ ಲಾಗ್ ಎಕ್ಸ್, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವೈ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್. ಸೊ ಇ ಪವರ್ ಎಕ್ಸ್ದು ಇನ್ವರ್ಸು ಲಾಗ್ ಎಕ್ಸು, ಲಾಗ್ ಎಕ್ಸ್ದು ಇನ್ವರ್ಸು ಇ ಪವರ್ ಎಕ್ಸ್. Yes, sir. ಎನಿವೆ, ಈ ಗ್ರಾಫನ್ನು ಕೇರ್ಫುಲ್ಲಾಗಿ ನೋಡಪ್ಪ, ಏನಾಗ್ತಾ ಇದೆ, Increasing at r. ಇನ್ಕ್ರೀಸಿಂಗ್. ಹೌದಾ? Yes, sir. ಹೌದಾನೆ, ಎಲ್ಲೋದ್ರೂ ಜಾಸ್ತಿ ಆಯಿತು. ಒಂದು ಕ್ವಶನ್ ಕೇಳಿದ್ರು, ಎಫ್ ಆಫ್ ಎಕ್ಸ್ ಈಸ್ ಎನ್ ಇನ್ಕ್ರೀಸಿಂಗ್ ಫಂಕ್ಷನ್, ದೆನ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್, ಮೇ ಇನ್ಕ್ರೀಸ್, ಮೇ ನಾಟ್ ಇನ್ಕ್ರೀಸ್ ಅಂತ ಒಂದು ಆಪ್ಷನ್. ಆ್ಯಕ್ಚುಲಿ ಇನ್ಕ್ರೀಸು ಆಗ್ಬೋದು, ಡಿಕ್ರೀಸ್. ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆಯಲ್ಲಪ್ಪ, Yes, sir. ಹೌದಾ? ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆಯಲ್ಲ. ಸೊ ಆದ್ರಿಂದ, ಸೊ ಲಾಗ್ ಎಕ್ಸ್ ಈಸ್ ಲೈಕ್ ದಿಸ್, ಲಾಗ್ ಎಕ್ಸ್ ಈಸ್ ಆ್ಯಕ್ಚುಲಿ ಇನ್ಕ್ರೀಸಿಂಗ್, ಬಟ್ ನಮಗೆ ಕ್ವಶನ್ ಇರೋದು ಇ ಪವರ್ ಎಕ್ಸ್, ರೈಟ್? Yes, sir. ಯಾವುದೇ ಒಂದು ಫಂಕ್ಷನ್, ಫಾರ್ ಎಕ್ಸಾಂಪಲ್ ನೋಡು, ಸೈನ್ ಎಕ್ಸ್ ಅಂತಿದೆ, ಇದ್ರದ್ದು ನಿಮಗೆ ಸೈನ್ ಇನ್ವರ್ಸ್ ಬೇಕಂದ್ರೆ ಅದ್ರ ರೆಪ್ಲಿಕಾ ಬರೀತೀವಿ, ವೈ ಆಕ್ಸಿಸ್, ವೈ ಇಸ್ ಈಕ್ವಲ್ ಟು ಎಕ್ಸ್ ಲೈನಲ್ಲಿ. ಅರ್ಥ ಆಯ್ತಾ? Yes, sir. ಸೊ ವೈ ಇಸ್ ಈಕ್ವಲ್ ಟು ಎಕ್ಸ್ ಈಸ್ ಲೈನ್ ವಿಚ್ ಈಸ್ ಸಿಮೆಟ್ರಿಕ್ ಅಬೌಟ್ ಬೋತ್ ದಿ ಕರ್ವ್ಸ್. ಈ ವೈ ಇಸ್ ಈಕ್ವಲ್ ಟು ಸೈನ್ ಎಕ್ಸ್, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಲ್ಲಿ 0 ಇಸ್ ಅ ಕಾಮನ್ ಪಾಯಿಂಟ್. Yes, sir. ಇಲ್ಲಿ ಎಲ್ಲೂ ಟಚ್ ಆಗೋದೇ ಇಲ್ಲ ಅವು. ಅರ್ಥ ಆಗ್ತಾ ಇದೆಯಾ? Yes, ಸಿ, ಯಾರೋ ಒಬ್ರು ಬಂದರು ಅಂತ ಇಟ್ಕ, ವಾಟ್ ಈಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಫೈಂಡ್ ನಂಬರ್ ಆಫ್ ಸೊಲ್ಯೂಷನ್ ಅಂತ ಹೇಳಿದ್ರೆ, ಇ ಪವರ್ ಎಕ್ಸ್ ಇಲ್ಲಿದೆ, ಲಾಗ್ ಎಕ್ಸ್ ಇಲ್ಲಿದೆ, ಎರಡು ಭೇಟಿ ಆಗೋದೇ ಇಲ್ಲ, 0 ಸೊಲ್ಯೂಷನ್. ಲಾಗ್ ಎಕ್ಸ್ ಕ್ಯಾನ್ ನೆವರ್ ಬಿ ಈಕ್ವಲ್ ಟು ಇ ಪವರ್ ಎಕ್ಸ್. ಅದೇ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದಾಗ ಎಕ್ಸ್ ಇಸ್ ಈಕ್ವಲ್ ಟು 0 ಇಸ್ ಸೊಲ್ಯೂಷನ್. Yes, sir. ಅರ್ಥ ಆಯ್ತಾ? Yes, sir. ಸೊ ಫೈನ್. ನೆಕ್ಸ್ಟ್ ಕ್ವಶನ್ ಹೇಳಪ್ಪ. Y is equal to e power minus x is increasing in. ನೋಡಪ್ಪ, ಇ ಪವರ್ ಮೈನಸ್ ಎಕ್ಸ್ ಅಂತೆ, ಇ ಪವರ್ ಎಕ್ಸ್ ಬರಿತಾ ಇದ್ದೀನಿ, ಓಕೆನಾ? Yes, sir. ಇದು ಎಫ್ ಆಫ್ ಎಕ್ಸ್. ಎಫ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಈ ತರ ಇರುತ್ತೆ, ಎಲ್ಲಿ ಬೀಳ್ತಾ ಇದೆ ಅಲ್ಲಿ ಎದ್ದೇಳ್ತಾ ಇರುತ್ತೆ, ಈ ತರ. Yes, sir. ಜಸ್ಟ್ ಯೂಸ್ ವೈ ಆಕ್ಸಿಸ್ ಆಸ್ ಮಿರರ್, ರೈಟ್? Yes, sir. ಇದು ಹೀಗೆ ಹೋಗ್ತಾ ಇದೆ, ಇದು ಹಿಂಗೆ ಬಂತು, ಇದು ಇಲ್ಲಿ ಬರ್ತಾ ಇದೆ, ಇದು ಇಲ್ಲಿ ಹೋಯ್ತು, ಮಿರರ್ ಅಲ್ವಾ? Yes, sir. ಈ ಫಂಕ್ಷನ್ ಏನಾಗ್ತಾ ಇದೆಯಪ್ಪ? Decreasing. ಡಿಕ್ರೀಸಿಂಗ್. ಎಲ್ಲಿ?
R. ಈ ಎಲ್ಲ ಕಡೆ, ಹ್ಮ್. ಆದ್ರಿಂದ ನನ್ ಆಫ್ ದಿಸ್ ಇಸ್ ಕರೆಕ್ಟ್. ಎಲ್ಲೂ ಇನ್ಕ್ರೀಸ್ ಆಗೋದಿಲ್ಲ. ಸರ್ ಡಿಕ್ರೀಸಿಂಗ್ ಅಟ್ ಎವ್ರಿ ಪಾಯಿಂಟ್ ಅಂದ್ರೆ R ಆಗುತ್ತೆ. ಹೌದು. ಇಫ್ ಇ ಪವರ್ ಮೈನಸ್ ಎಕ್ಸ್ ಇಸ್ ಡಿಕ್ರೀಸಿಂಗ್ ಅಂದಾಗ ಆರ್ ಎನ್. ಎಸ್ ಸರ್. ಅರ್ಥ ಆಗ್ತಾ ಇದೆಯಾ? ಎಸ್ ಸರ್. ನೆಕ್ಸ್ಟ್ ಕ್ವಶನ್ ಏನಪ್ಪ? y is equal to e E power power mod mod x. ಮೊದಲು ಇ ಪವರ್ ಮಾಡ್ ಎಕ್ಸ್ ಗ್ರಾಫ್ ಬರೆಯೋಣ. ನೋಡಪ್ಪ, ಇ ಪವರ್ ಎಕ್ಸ್ ಗ್ರಾಫ್ ಬರಿತಾ ಇದ್ದೀನಿ. ದಿಸ್ ಈಸ್ ದ ಗ್ರಾಫ್ ಆಫ್ ಇ ಪವರ್ ಎಕ್ಸ್. ಆಯ್ತಾ? ಎಸ್ ಸರ್. ಎಫ್ ಆಫ್ ಮಾಡ್ ಎಕ್ಸ್ ಬರೆಯೋದು ಎಫ್ ಆಫ್ ಎಕ್ಸ್ ಇಂದ ಬಹಳ ಇದೆ. ಏನಂದ್ರೆ ಯು ರಿಟೈನ್ ದಿ ಪಾರ್ಟ್ ಆಫ್ ಗ್ರಾಫ್ ವಿಚ್ ಇಸ್ ಟುವರ್ಡ್ಸ್ ರೈಟ್ ಸೈಡ್ ಆಫ್ ವೈ ಆಕ್ಸಿಸ್. ವೈ ಆಕ್ಸಿಸ್ಸಿನ ಬಲಗಡೆ ಏನಿದೆ ಅದನ್ನು ಉಳಿಸ್ಕೊಳ್ಳಿ. ಅದೇ f of x. ಇಲ್ಲ, ಇ ಪವರ್ ಮಾಡ್ ಎಕ್ಸ್ ಬರೀತಾ ಇದ್ದೀನಿ. ಬರೀ ಮಾಡ್ ಎಕ್ಸ್ ಬರಿತೀನಿ, ಈ ಬೇಡ. ಮಾಡ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇಫ್ ಎಕ್ಸ್ ಈಸ್ ಪಾಸಿಟಿವ್, ಕರೆಕ್ಟ್? ಎಸ್ ಸರ್. ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ನೆಗೆಟಿವ್. ಇ ಪವರ್ ಮಾಡ್ ಎಕ್ಸ್ ಈಸ್ ಇ ಪವರ್ ಎಕ್ಸ್ ವೆನ್ ಎಕ್ಸ್ ಈಸ್ ಪಾಸಿಟಿವ್, ಇ ಪವರ್ ಮೈನಸ್ ಎಕ್ಸ್ ವೆನ್ ಎಕ್ಸ್ ಈಸ್ ನೆಗೆಟಿವ್. ಇ ಪವರ್ ಎಕ್ಸ್ ವೆನ್ ಎಕ್ಸ್ ಈಸ್ ಪಾಸಿಟಿವ್ ಈಸ್ ಲೈಕ್ ದಿಸ್. Yes. E power minus x when x is negative is like this. Yes sir. ಹೌದಾನೆ? E power x ನೆಗೆಟಿವ್, ಇದು x ಪಾಸಿಟಿವ್, ಹೌದಲ್ವಾ? ಎಸ್ ಸರ್. ಸೊ ಇನ್ನೂ ಒಂದು ಈಸಿ ಮೆಥಡ್ ಏನಪ್ಪ ಅಂದ್ರೆ, ರಿಟೈನ್ ದಿ ಪಾರ್ಟ್ ಆಫ್ ದಿ ಗ್ರಾಫ್ ವಿಚ್ ಇಸ್ ಟುವರ್ಡ್ಸ್ ರೈಟ್ ಸೈಡ್ ಆಫ್ ವೈ ಆಕ್ಸಿಸ್. ಯೂಸ್ ವೈ ಆಕ್ಸಿಸ್ ಆಸ್ ಮಿರರ್, ಡ್ರಾ ಇಟ್ಸ್ ರೆಪ್ಲಿಕಾ ಟುವರ್ಡ್ಸ್ ಲೆಫ್ಟ್ ಸೈಡ್ ಆಫ್ ವೈ ಆಕ್ಸಿಸ್. ಇವಾಗ ಈ ಫಂಕ್ಷನ್ ಏನಾಗ್ತಾ ಇದೆಯಪ್ಪ ಇಲ್ಲಿ? ಡಿಕ್ರೀಸಿಂಗ್. ಇಲ್ಲಿ ಇನ್ಕ್ರೀಸಿಂಗ್. ಮುಗೀತು. ಆಯ್ತಾ? ಗೊತ್ತಾಗ್ತಾ ಇದೆಯಾ? ಅದೇನೋ ಒಂದು ಆಪ್ಷನ್ 4 ನೆಕ್ಸ್ಟ್ ಕ್ವಶನ್, ಇ ಪವರ್ ಮೈನಸ್ ಮಾಡ್ ಎಕ್ಸ್. ನೋಡಪ್ಪ, ತಿರ್ಗಾ ಅದೇ ತರ ಗ್ರಾಫ್ ಬರಿತಾ ಇದ್ದೀನಿ. ಇ ಪವರ್ ಮೈನಸ್ ಎಕ್ಸ್ ಫಸ್ಟ್ ಬರೆದು ಬಿಡ್ತೀನಿ. ಇಲ್ಲೆಲ್ಲೋ ಶುರುವಾಗಿ ಹಿಂಗೆ ಬಂದು ಆಯ್ತಾ? ಇ ಪವರ್ ಮೈನಸ್ ಎಕ್ಸ್, ರಿಟೈನ್ ದಿ ಪಾರ್ಟ್ ಆಫ್ ದಿ ಗ್ರಾಫ್ ವಿಚ್ ಇಸ್ ಟುವರ್ಡ್ಸ್ ರೈಟ್ ಸೈಡ್ ಆಫ್ ವೈ ಆಕ್ಸಿಸ್. ಯೂಸ್ ವೈ ಆಕ್ಸಿಸ್ ಆಸ್ ಮಿರರ್, ಡ್ರಾ ದಿ ಗ್ರಾಫ್ ಆಫ್ ರೆಪ್ಲಿಕಾ ಆಫ್ ಇಟ್. ಸೊ ಇಲ್ಲಿ ಫಂಕ್ಷನ್ ಹೇಳ್ತಾ ಇದೆ, ಏನಾಗ್ತಾ ಇದೆ? ಬಿದ್ದೋಗ್ತದೆ. ಇಲ್ಲಿ ಏನಾಗ್ತಾ ಇದೆ? ಸೊ ಇನ್ಕ್ರೀಸಿಂಗ್ ಇನ್ ಆರ್ ಮೈನಸ್ ಇನ್ಕ್ರೀಸಿಂಗ್, ಆರ್ ಪ್ಲಸ್ ಡಿಕ್ರೀಸಿಂಗ್. ಆಯ್ತಾ? ಆಪ್ಷನ್ ಯಾವುದು ಅಂತ ಕೇಳ್ಬೇಡ, ಯಾವುದೋ ಒಂದು ಆಗಿರ್ತದೆ. ಈಗ y is equal to a power x. a power x graph is like this. ಯಾವಾಗ? when a is a number greater than 1. ಸರ್, a power x ಮತ್ತೆ e power x ದು ಗ್ರಾಫ್ ಸೇಮ್? See, a can be any number. e is 2.718. ಸೊ ಅಕಸ್ಮಾತ್ a is equal to 3 ಅಂತ ಹೇಳಿದ್ರೆ ಗ್ರಾಫ್ ಹಿಂಗಿರುತ್ತದೆ, ರೈಟ್? ಆವಾಗ ಇ ಪವರ್ ಎಕ್ಸ್ ಗ್ರಾಫ್ ಹಿಂಗಿರ್ತದೆ. ಆಯ್ತಾ? ಎ ಗ್ರೇಟರ್ ದೆನ್ 1 ಆದ್ರೆ ಈ ಗ್ರಾಫ್ ಬ್ಲೂ ಕಲರ್ ಗ್ರಾಫು, ಎ ಲೆಸ್ಸರ್ ದೆನ್ 1 ಆದ್ರೆ ಈ ತರ ಗ್ರಾಫ್. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಫಾರ್ ಎ ಲೆಸ್ಸರ್ ದೆನ್ 1, ದಿಸ್ ಈಸ್ ಫಾರ್ ಎ ಗ್ರೇಟರ್ ದೆನ್ 1. ಫಾರ್ ಎ ಗ್ರೇಟರ್ ದೆನ್ 1 ಎಫ್ ಆಫ್ ಎಕ್ಸ್ ಏನು? ಇನ್ಕ್ರೀಸಿಂಗ್. ಎ ಲೆಸ್ಸರ್ ದೆನ್ 1 ಎಫ್ ಆಫ್ ಎಕ್ಸ್ ಇಸ್ ಡಿಕ್ರೀಸಿಂಗ್. ಈ ಕಾನ್ಸೆಪ್ಟ್ನ ಇಟ್ಕೊಂಡು ಮುಂದಿನ ಕ್ವಶನ್ ಡಿಸ್ಕಸ್ ಮಾಡೋಣ. ಇದೆಲ್ಲ ನೀವು ಪಿ ಯು ಅಲ್ಲಿ ಕಲೀಲಿಲ್ಲ ಅಲ್ಲ? ಇಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್ ಅನ್ಸುತ್ತಾ? ಹೌದು, ಆ್ಯಕ್ಚುಲಿ ಈ ಕಾನ್ಸೆಪ್ಟು ಟೆಕ್ಸ್ಟ್ ಬುಕ್ಗಳಲ್ಲಿ ಕೂಡ ಇಲ್ಲ. ಇದು ಜನರಲ್ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗೋದಿಲ್ಲ. ನಾನು ಯಾವುದೋ ಬುಕ್ಕನ್ನು ರೆಫರ್ ಮಾಡಿಲ್ಲ, ನನಗೆ ಐಡಿಯಾ ಬಂದಿದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಎ ಪವರ್ ಎಕ್ಸ್ ಕ್ವಶನ್ ಹೀಗಿದೆ, ಫಾರ್ ಎ ರಿಯಲ್ ನಂಬರ್ ಗ್ರೇಟರ್ ದೆನ್ 1, ಹೌದಾನೆ? ಎ ಪವರ್ ಎಕ್ಸ್ ಇಸ್ ಲೈಕ್ ಏನಾಯ್ತು? ಇನ್ಕ್ರೀಸಿಂಗ್. ಬೆಂಗಳೂರು ದಾಟ್ ಹೊಟ್ಟೋಗಿದ್ದು ನೋಡಿ. ಬೆಂಗಳೂರನ್ನ ಟಚ್ ಮಾಡ್ತಾ ಇಲ್ಲ, ಹೊಟ್ಟೋಗ್ತಾ ಇದೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟನ್ನು ಹೇಳ್ಕೊಡ್ತೀನಿ. y is equal to sin inverse of x ಗ್ರಾಫ್. ಇಲ್ಲಿಂದ ಶುರು ಆಗುತ್ತೆ. ಏನಾಗ್ತದೆ ಫಂಕ್ಷನು? ಇನ್ಕ್ರೀಸಿಂಗ್. ಎಲ್ಲ ಕಡೆ ಆಫ್ಕೋರ್ಸ್ ಫ್ರಮ್ ಎಕ್ಸ್ ಬಿಲಾಂಗ್ಸ್ ಟು -1 ಇಂದ +1 ತನಕ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್.
Yes, sir. Right, y is equal to sine inverse of x. Next, y is equal to cos inverse of x. ಗ್ರಾಫ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ನಾನು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮಾಡುವಾಗಲೂ ಹೇಳ್ಕೊಟ್ಟಿದ್ದೀನಿ. Decreasing. ಹೌದಾ? ಡಿಕ್ರೀಸಿಂಗ್ ನೋಡು, Yes, sir. ಬೀಳ್ತಾ ಇದೆಯಾ? -1 to 1. ಹೌದು ತಾನೆ? Yes, -1 to 1. ಅದೇ y is equal to tan inverse of x ಬರೀತೀನಿ. ರೈಟ್? ಸೊ tan inverse of x 0 ಇಂದ π/2 ತನಕ ದ Increase. ಗ್ರಾಫ್ ಈಸ್ ಲೈಕ್ ದಿಸ್. ಹೌದಾ? Yes, sir. ಸೊ ಅದರಿಂದ ಏನಿದು ಇನ್ಕ್ರೀಸಿಂಗ್, ಇದು ಡಿಕ್ರೀಸಿಂಗ್, ಇದು ಇನ್ಕ್ರೀಸಿಂಗ್. Increasing. ಹೌದಾ? Yes, sir. ನೆಕ್ಸ್ಟ್ ಕ್ವಶನ್.